ವೆಲ್ಕಮ್ ಟು ಲಿಟಲ್ ಸ್ಟಾರ್ ಎ ಟು ಝೆಡ್. ಇವತ್ ನಾವು ಐ ಅಕ್ಷರದಿಂದ ಸ್ಟಾರ್ಟ್ ಆಗುವಂತ ಹೆಣ್ಣು ಮಗುವಿನ ಮುದ್ದಾದ ಹೆಸರುಗಳನ್ನ ನೋಡುವ. ಅದಕ್ಕಿಂತ ಮೊದಲು ನನ್ನ ಚಾನೆಲ್ ಅನ್ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋದ ಕೆಳಗಿರುವಂತ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಯಾಕಂದ್ರೆ ಹೊಸ ಹೆಸರುಗಳಿರುವ ವಿಡಿಯೋ ಹಾಕಿದವಾಗ ನಿಮ್ಗೆ ನೋಟಿಫಿಕೇಶನ್ ಸಿಕ್ಕತ್ತೆ, ಹಾಗೆ ನೀವು ಆ ಹೊಸ ಹೆಸರುಗಳನ್ನು ಕೂಡ ನೋಡಬಹುದು. ಹಾಗಾದ್ರೆ ಶುರು ಮಾಡುವ. ಇವತ್ತಿನ ಮೊದಲನೇ ಹೆಸರು ಇಬ್ಬನಿ. ಇಬ್ಬನಿ ಅಂತ ಹೇಳಿದ್ರೆ ಮಂಜು ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ನೆಕ್ಸ್ಟ್ ನೇಮ್ ಇಭಾ. ಇಭಾ ಅಂತ ಹೇಳಿದ್ರೆ ಭರವಸೆ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಇಚ್ಛಾ. ಇಚ್ಛಾ ಅಂತ ಹೇಳಿದ್ರೆ ಆಸೆ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಇಂಚರ. ಇಂಚರ ಅಂದ್ರೆ ಮಧುರ ಧ್ವನಿ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಇದಿಕಾ. ಇದಿಕಾ ಅನ್ನುವಂಥದ್ದು ಪಾರ್ವತಿ ದೇವಿಯ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ನೇಮ್ ಇದಿತ್ರಿ. ಇದಿತ್ರಿ ಅಂತ ಹೇಳಿದ್ರೆ ಹೊಗಳುವವನು, ಹೊಗಳುವವಳು ಅಂತ ಅರ್ಥ. ನೆಕ್ಸ್ಟ್ ನೇಮ್ ಇಹಾ. ಇಹಾ ಅಂದ್ರೆ ಹಾರೈಕೆ ಮತ್ತೆ ಆಸೆ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಇಹಿನ. ಇಹಿನ ಅಂತ ಹೇಳಿದ್ರೆ ಉತ್ಸಾಹ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಇಹಿತ. ಇಹಿತ ಅಂತ ಹೇಳಿದ್ರೆ ದುರ್ಗಾದೇವಿಯ ಅನೇಕ ಹೆಸರುಗಳಲ್ಲಿ ಒಂದು. ನೆಕ್ಸ್ಟ್ ನೇಮ್ ಇದಿಕಾ. ಇದಿಕಾ ಕೂಡ ಪಾರ್ವತಿ ದೇವಿಯ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ನೇಮ್ ಇಷ್ಕಾ. ಇಷ್ಕಾ ಅಂತ ಹೇಳಿದ್ರೆ ಶತ್ರುಗಳಿಲ್ಲದವರು ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ನೆಕ್ಸ್ಟ್ ನೇಮ್ ಇಕ್ಷಾನಿ. ಇಕ್ಷಾನಿ ಅಂತ ಹೇಳಿದ್ರೆ ಆತ್ಮ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಇಕ್ಷಾ. ಇಕ್ಷಾ ಅಂತ ಹೇಳಿದ್ರೆ ದೃಷ್ಟಿ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಇಕ್ಷಿತ. ಇಕ್ಷಿತ ಅಂತ ಹೇಳಿದ್ರೆ ಗೋಚರಿಸುತ್ತದೆ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ಇಕ್ಷಿತ. ನೆಕ್ಸ್ಟ್ ನೇಮ್ ಇಕ್ಷು. ಇಕ್ಷು ಅಂತ ಹೇಳಿದ್ರೆ ಇಕ್ಷು. ಇಕ್ಷು ಅಂತ ಹೇಳಿದ್ರೆ ಕಬ್ಬು ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ಇಂಪನ. ಇಂಪನ ಅಂತ ಹೇಳಿದ್ರೆ ಸುಮಧುರ ಕಂಠ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ಇಂಪನ. ನೆಕ್ಸ್ಟ್ ನೇಮ್ ಇನಾಕ್ಷಿ. ಇನಾಕ್ಷಿ ಅಂತ ಹೇಳಿದ್ರೆ ತೀಕ್ಷ್ಣ ಕಣ್ಣು ಅನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ನೆಕ್ಸ್ಟ್ ನೇಮ್ ಇಂದ್ರಿನ. ಇಂದ್ರಿನ ಅಂದ್ರೆ ಆಳವಾದ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ನೆಕ್ಸ್ಟ್ ನೇಮ್ ಇಂದ್ರಜ. ಇಂದ್ರಜ ಅಂತ ಹೇಳಿದ್ರೆ ಗುರು ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಇಂದ್ರಾಕ್ಷಿ. ಇಂದ್ರಾಕ್ಷಿ ಅಂದ್ರೆ ಸುಂದರ ಕಣ್ಣುಗಳು ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಇಂದ್ರಾಣಿ. ಇಂದ್ರಾಣಿ ಅಂದ್ರೆ ಇಂದ್ರನ ಪತ್ನಿಯ ಹೆಸರು ಇಂದ್ರಾಣಿ. ನೆಕ್ಸ್ಟ್ ನೇಮ್ ಇಂದ್ರತ. ಇಂದ್ರತ ಅಂತ ಹೇಳಿದ್ರೆ ಇಂದ್ರನ ಶಕ್ತಿ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ಇಂದುಶ್ರೀ. ಇಂದುಶ್ರೀ ಅಂದ್ರೆ ಭಗವಾನ್ ಚಂದ್ರ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಇಂದುಜ. ಇಂದುಜ ಅಂತ ಹೇಳಿದ್ರೆ ನರ್ಮದಾ ನದಿ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ನೆಕ್ಸ್ಟ್ ನೇಮ್ ಇನಿಕಾ. ಇನಿಕಾ ಅಂತ ಹೇಳಿದ್ರೆ ಪುಟ್ಟ ಭೂಮಿ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಇರಾ. ಇರಾ ಅಂತ ಹೇಳಿದ್ರೆ ಭೂಮಿ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ಇರಾಜ. ಇರಾಜ ಅಂದ್ರೆ ಗಾಳಿಯ ಮಗಳು ಎನ್ನುವ ಅರ್ಥ ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಇರ್ಷಿತಾ.
ಇಷಿತಾ ಅನ್ನುವಂಥದ್ದು ಸರಸ್ವತಿ ದೇವಿಯ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ. ಇಷಿತಾ. ಇಶಾ. ಇಶಾ ಅಂತ ಹೇಳಿದ್ರೆ ರಕ್ಷಿಸುವವನು ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಇಶಾರ. ಇಶಾರ ಅಂತ ಹೇಳಿದ್ರೆ ಚಿಹ್ನೆ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ, ಚಿಹ್ನೆ. ನೆಕ್ಸ್ಟ್ ನೇಮ್ ಇಶ್ಮಿಕಾ. ಇಶ್ಮಿಕಾ ಅಂತ ಹೇಳಿದ್ರೆ ಕನಸು ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ, ಇಶ್ಮಿಕಾ. ಇಶಾನ. ಇಶಾನ ಅಂತ ಹೇಳಿದ್ರೆ ಶ್ರೀಮಂತ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಇಶಾನಿ. ಇಶಾನಿ ಎನ್ನುವಂಥದ್ದು ಪಾರ್ವತಿ ದೇವಿಯ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ನೇಮ್ ಇಶಾನಿಕಾ. ಇಶಾನಿಕಾ ಅಂದ್ರೆ ಈಶಾನ್ಯಕ್ಕೆ ಸೇರಿದೆ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಇಶಾನ್ವಿ. ಇಶಾನ್ವಿ ಅನ್ನುವಂಥದ್ದು ಪಾರ್ವತಿ ದೇವಿಯ ಅನೇಕ ಹೆಸರುಗಳಲ್ಲಿ ಒಂದು. ನೆಕ್ಸ್ಟ್ ನೇಮ್ ಇಶಿತಾ. ಇಶಿತಾ ಅಂದ್ರೆ ಸಂಪತ್ತು, ಮತ್ತೆ ಇನ್ನೊಂದು ಅರ್ಥ ಶ್ರೇಷ್ಠತೆ. ಇಶಿಕಾ. ಇಶಿಕಾ ಅಂದ್ರೆ ಬ್ರಷ್ ಎನ್ನುವಂತ ಅರ್ಥ ಕೂಡ ಇದೆ ಇದಕ್ಕೆ. ನೆಕ್ಸ್ಟ್ ನೇಮ್ ಇಶಿ. ಇಶಿ ಅನ್ನುವಂಥದ್ದು ದುರ್ಗಾದೇವಿಯ ಹೆಸರಾಗಿದೆ, ಇಶಿ. ನೆಕ್ಸ್ಟ್ ನೇಮ್ ಇಶಿತಾ. ಇಶಿತಾ ಅಂತ ಹೇಳಿದ್ರೆ ಪಾಂಡಿತ್ಯ ಮತ್ತೆ ಸಂಪತ್ತು ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ಇಶ್ಮಿತಾ. ಇಶ್ಮಿತಾ ಅಂತ ಹೇಳಿದ್ರೆ ದೇವರ ಪ್ರೇಮಿ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ನೆಕ್ಸ್ಟ್ ನೇಮ್ ಈಶ್ರಿತ್. ಈಶ್ರಿತ್ ಅಂತ ಹೇಳಿದ್ರೆ ವಾತ್ಸಲ್ಯ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ನೆಕ್ಸ್ಟ್ ನೇಮ್ ಈಶ್ವರಿ. ಈಶ್ವರಿ ಅಂತ ಹೇಳಿದ್ರೆ ದೇವತೆ ಹಾಗೆ ತಾಯಿಯ ಹೆಸರು ಕೂಡ ಹೌದು. ನೆಕ್ಸ್ಟ್ ನೇಮ್ ಐಶ್ವರ್ಯ. ಐಶ್ವರ್ಯ ಅಂತ ಹೇಳಿದ್ರೆ ಸಮೃದ್ಧಿ ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ಇಶ್ವಿಕಾ. ಇಶ್ವಿಕಾ ಅಂದ್ರೆ ನಯವಾದ ಹಿಮ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಇಷ್ಯ. ಇಷ್ಯ ಅಂದ್ರೆ ವಸಂತ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ನೆಕ್ಸ್ಟ್ ನೇಮ್ ಐಸಿರಿ. ಐಸಿರಿ ಅಂದ್ರೆ ಸಂಪತ್ತು ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ನೆಕ್ಸ್ಟ್ ನೇಮ್ ಇಸಿತಾ. ಇಸಿತಾ ಅಂದ್ರೆ ಆಸೆ ಹಾಗೆ ಶ್ರೇಷ್ಠತೆ ಎನ್ನುವಂತ ಅರ್ಥ ಕೂಡ ಇದೆ. ಇಸ್ಮ. ಇಸ್ಮ ಅಂತ ಹೇಳಿದ್ರೆ ಮೋಡಿ ಎನ್ನುವಂತ ಅರ್ಥ ಇದೆ ಇದಕ್ಕೆ. ನೆಕ್ಸ್ಟ್ ನೇಮ್ ಇಸ್ಮಿತಾ. ಇಸ್ಮಿತಾ ಅಂದ್ರೆ ದೇವರ ಪ್ರೇಮಿ ಎನ್ನುವಂತ ಅರ್ಥವನ್ನ ಸೂಚಿಸುತ್ತದೆ. ಇಶು. ಇಶು ಅಂತ ಹೇಳಿದ್ರೆ ವಿಕಿರಣ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಇತಿಶ್ರೀ. ಇತಿಶ್ರೀ ಅಂದ್ರೆ ಪ್ರಾರಂಭಿಸಿ ಎನ್ನುವ ಅರ್ಥವನ್ನ ಇದು ಸೂಚಿಸುತ್ತದೆ. ಇಜ್ಞ. ಇಜ್ಞ ಅಂದ್ರೆ ಬೆಳಕು ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ನೆಕ್ಸ್ಟ್ ನೇಮ್ ಇದಿತ್ರಿ. ಇದಿತ್ರಿ ಅಂದ್ರೆ ಪ್ರಶಂಸನೀಯ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ನೆಕ್ಸ್ಟ್ ನೇಮ್ ಇಹಿನ. ಇಹಿನ ಅಂದ್ರೆ ಉತ್ಸಾಹ ಮತ್ತೆ ಆಸೆ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ಇಕ್ಷಾನ. ಇಕ್ಷಾನ ಅಂದ್ರೆ ನಗು ಮತ್ತೆ ದೃಷ್ಟಿ ಎನ್ನುವಂತ ಅರ್ಥ ಕೂಡ ಇದೆ. ಇಕ್ಷುರ ಅಂದ್ರೆ ಪರಿಮಳಯುಕ್ತ ಹಾಗೆ ಇನ್ನೊಂದು ಅರ್ಥ ನಿಯಂತ್ರಣ. ಇಂದ್ರಿಷ. ಇಂದ್ರಿಷ ಅಂದ್ರೆ ಎಲ್ಲಾ ಸಾಮರ್ಥ್ಯಗಳನ್ನ ಹೊಂದಿರುವವರು, ಇಂದ್ರಿಷ. ಇಂದು. ಇಂದು ಅಂತ ಹೇಳಿದ್ರೆ ಚಂದ್ರ ಮತ್ತೆ ಅಮೃತ ಎನ್ನುವಂತ ಅರ್ಥ ಕೂಡ
ಇದೆ. ಇಶ್ವಿಕಾ, ಇಶ್ವಿಕಾ ಅಂದ್ರೆ ನಯವಾದ ಹಿಮ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ಕೊಟ್ಟಿರುವ ಹೆಸರು ಎಲ್ಲರಿಗೂ ಇಷ್ಟವಾಗಿದೆ ಅಂದ್ಕೊಳ್ತಾ ಮುಂದಿನ ಹೊಸ ಹೆಸರುಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.